ವೇದಿಕೆಯಲ್ಲಿರ್ತಕ್ಕಂಥ ಗಣ್ಯರು ಸರ್ ಈ ಕಡೆ ಬೆಂಚ್ ತೋರಿಸಿ ಸರ್ ಒಂದು ನಿಮಿಷ. ಓಕೆ ಸರ್. ಕೊಡಿ ಆ ಕಡೆ ಕೊಡಿ. ಹತ್ರ ಬನ್ನಿ ಈ ಕಡೆ ನೋಡಿ. ಸರಿ ರೀ ಒಂದು ನಿಮಿಷ ಎಲ್ಲ ತಗೊಳ್ಳಿ. ಸ್ವಲ್ಪ ಹಿಂದೆ ಬನ್ನಿ ಸರ್. ಒಂದು ಸೈಡ್ ಅವ್ರು ಎರ್ಸಿದ್ಮೇಲೆ ನೀವು ಎರ್ಚಿಗೆ ಸರಿ ರೀ ಒಂದು ಸೆಕೆಂಡ್. ಹಾಂ ಸರ್ ಹಾಕಿ ಸರ್. ಓಕೆ ಹಾಕಿ ಸರ್. ಅಡ್ಡ ಆಯ್ತಾರೆ ಕಂಡ್ರಿ ಅವರು ಸರ್. ಹಾಗೆ ಸರ್ ಒಂದು ನಿಮಿಷ ಅದರ ಸರ್ ಹಾಕಿ ಸರ್. ಇನ್ನೊಂದು ಸರ್ ಇರಮ್ಮ ಹಾಕಿ ಸರ್. ಹಾಂ ಸರ್ ಸರ್ ಈ ಕಡೆ ಸರ್. ಮತ್ತು ಸನ್ಮಾನಿತರಾಗುವ ಡಾಕ್ಟರ್ HS ಮುದ್ದೇಗೌಡರವರೇ ಮತ್ತು ಇನ್ನೋರ್ವ ವ್ಯಕ್ತಿಯಾದ ಶ್ರೀ GM ಶಿವರಾಮೇಗೌಡರವರೇ ಮತ್ತು ಶ್ರೀ ಮಂಗಳ M ಯೋಗೇಶ್ ಅವರೇ ಮತ್ತು ಇನ್ನೋರ್ವರಾದ ಡಾಕ್ಟರ್ ಸತ್ಯಮೂರ್ತಿಯವರೇ, ಕುಮಾರಿ ಕೀರ್ತಿ ಮುರಳೀಧರವರೇ ಮತ್ತು ಈ ಸಂಘದ ಅಧ್ಯಕ್ಷರಾದ ಶ್ರೀ ಶ್ರೀಕಂಠಗೌಡರವರೇ, ಉಪಾಧ್ಯಕ್ಷರಾದ ರೋಹಿತ್ ಕುಮಾರ್ ಅವರೇ, ಮನು ಕುಮಾರ್ ಅವರೇ ಮತ್ತು ವೇದಿಕೆಯ ಮೇಲಿರುವ ಶಂಭುಲಿಂಗಗೌಡರವರೇ ಮತ್ತು KT ಹನುಮಂತ್ ಅವರೇ ಮತ್ತು ಇಲ್ಲಿ ಎಲ್ಲ ನೆರೆದಿರುವ ಅಭಿಮಾನಿಗಳೇ, ಎತ್ತರದ ಮಾಮರೋ ಎತ್ತರದ ಕೋಗಿಲೆಯೋ, ನಾನು ಎಲ್ಲೋ ಇರುವುದು ಒಂದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವುದು ನಾನು ಒಂದು ಅದೃಷ್ಟ. ಈ ಸಂತೋಷ ಕೂಟದಲ್ಲಿ ಮುಖ್ಯ ಅತಿಥಿಯಾಗಿ ಮಾತನಾಡುವುದು ಒಂದು ಅವಕಾಶ ದೊರೆತಿರುವುದು ನನಗೆ ತುಂಬಾ ಸಂತೋಷ ಮತ್ತೆ ಗೌರವ. ಮೊದಲನೇದಾಗಿ ನಿಮ್ಮೆಲ್ಲರ ಪ್ರೀತಿಯ ನಾಯಕರು, ಸಮಾಜ ಸೇವಕರು ಶ್ರೀ EC ನಿಂಗರಾಜ್ ಗೌಡರಿಗೆ ನಿಮ್ಮೆಲ್ಲರ ಪರವಾಗಿ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಈ ದಿನ ನೀವೆಲ್ಲ ಸೇರಿ ಜನ್ಮದಿನವನ್ನು ಆಚರಿಸುತ್ತಿದ್ದೇವೆ. ಕೇವಲ ಒಂದು ವ್ಯಕ್ತಿ ಹುಟ್ಟಿದ ದಿನ ಆಚರಣೆ ಅಲ್ಲ, ಅದು ಅವರು ನಡೆದು ಬಂದದಿ. ಅವರು ಯಾವ ಕಷ್ಟ ನಷ್ಟಗಳೆಲ್ಲ ಅನುಭವಿಸಿ ಈ ಸಮಾಜಕ್ಕೆ ನೀಡಿದ ಕೊಡುಗೆಯನ್ನು ಮತ್ತು ಜನರು ಹೃದಯದಲ್ಲಿ ಗಳಿಸಿರುವ ಸ್ಥಾನವನ್ನು ಸ್ಮರಿಸಿರುವ ದಿನವಾಗಿರುತ್ತದೆ. ಆ ದಿನವೇ ನಾವು ಹುಟ್ಟುಹಬ್ಬದ ಆಚರಿಸ್ತಾ ಇದ್ದೀವಿ. ಒಬ್ಬ ರಾಜಕಾರಣಿ ಅಂದರೆ ಕೇವಲ ಚುನಾವಣೆಯಲ್ಲಿ ಗೆಲ್ಲುವುದಲ್ಲ, ವ್ಯಕ್ತಿಯಲ್ಲ. ಒಬ್ಬ ನಿಜವಾದ ನಾಯಕ ಅವರು ಕೆಲವು ನಲಿವುಗಳಲ್ಲಿ ಭಾಗಿಯಾಗಬೇಕು, ಸಂಕಷ್ಟ ಸಮಯದಲ್ಲಿ ಜನರ ಜೊತೆಗೆ ನಿಲ್ಲಬೇಕು, ಮತ್ತೆ ಸಮಾಜದ ಅಭಿವೃದ್ಧಿಗೆ ಯಾವಾಗಲೂ ಅವರ ಶ್ರಮ ಅರ್ಪಿಸುವುದು. ನಮ್ಮ ಇಂದಿನ ಜನ್ಮದ ನಾಯಕರು ಈ ಎಲ್ಲಾ ಗುಣಗಳನ್ನು ಹೊಂದಿರುತ್ತಾರಂತ ನೀವೆಲ್ಲ ಭಾವಿಸಿದ್ದೇವೆ. ಮತ್ತು ಮೈಸೂರು ಕೃಷ್ಣರಾಜೇಂದ್ರ ಮೇಲ್ ತಂಡದ ಆಟಗಾರರಾಗಿ 3 ವರ್ಷ ಪ್ರತಿನಿಧಿಸಿದ್ದಾರೆ. ರಾಜ್ಯ ಮತ್ತು ರಾಷ್ಟ್ರ ಪ್ರಸಿದ್ಧಿಯ ಪಡೆಯುವಲ್ಲಿ ಪ್ರಮುಖ ಪಾತ್ರವನ್ನ ಕೂಡ ವಹಿಸಿರುತ್ತಾರೆ. ಸರ್ವೋದಯ ಮಕ್ಕಳ ಶಾಲೆಯನ್ನ 2 ಕಾಲ
ವಿಜೇತ ರಾಜಮಟ್ಟದ ಸಮಾಜ ಸೇವಾ ಪ್ರಶಸ್ತಿ, ಎಸ್.ಡಿ. ಜಯರಾಮ್ ಯುವ ಪ್ರಶಸ್ತಿ, ಸಹಕಾರ ಪ್ರಶಸ್ತಿ ಮತ್ತು ಆಂದೋಲನ 50ರ ಸಂಭ್ರಮ ಯುವ ಪುರಸ್ಕೃತರು ಹೀಗೆ 10 ಹಲವು ಸಂಘಟನೆಗಳಿಂದ ಅವರಿಗೆ ಪ್ರಶಸ್ತಿಗಳನ್ನು ನೀಡಲಾಗಿದೆ. ಸತ್ಯಮೂರ್ತಿಯವರು ಇನ್ನೂ ಕೂಡ ಹಾಗೆ 2003 ಸೆಪ್ಟೆಂಬರ್ 20ರಲ್ಲಿ ಶ್ರೀಮಠ ನೆಲಮನೆ ಗ್ರಾಮದಲ್ಲಿ ಜನನವಾಗಿ ತಾಯಿ ಮಹಾಲಕ್ಷ್ಮಿಯವರ ಮಗಳಾಗಿ ಇವರು ಸಾಧನೆ ನೋಡಿದ್ರೆ 100 ಮತ್ತೆ 57 ನಡೆಯಪಟ್ಟಿದೆ. 400 ಮೆಹಂದಿ ಕೋರ್ಸ್ಗಳನ್ನು ಬಳಸಿ ಮೆಹಂದಿಯನ್ನು ವಿನ್ಯಾಸ ಮಾಡುವ ಮೂಲಕ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ ನಲ್ಲಿ ತಮ್ಮ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸ್ ಅಲ್ಲೂ ಕೂಡ 2026ರಲ್ಲಿ ನೋಂದಾಯಿತವಾಗ್ತಾರೆ. ಸೈನ್ಸ್ ಕಾಲೇಜಿನಲ್ಲಿ ಕಾಲೇಜಿನ ಇಂಜಿನಿಯರಿಂಗ್ ವಿಭಾಗದಲ್ಲಿ ಅಧ್ಯಯನವನ್ನು ಕೂಡ ಮಾಡ್ತಾ ಇದ್ದಾರೆ. ಇವರು ಬಹಳಷ್ಟು ನಾಟಕ ಮತ್ತು ನೃತ್ಯ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ತಮ್ಮ ಅಪಾರ ಅನುಭವಗಳೊಂದಿಗೆ ನಾಯಕತ್ವದ ಗುಣಗಳನ್ನ, ಕೌಶಲ್ಯ ಗುಣಗಳನ್ನ ಬೆಳೆಸಿ ಸಮಾಜಕ್ಕೆ ಒಂದು ಮಾದರಿಯ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ದೇವರಿಗೆ ತುಂಬಾ ಹಾಗಾಗಿ ಸಾಧಕರಿಗೆ ಎಲ್ಲರಿಗೂ ಕೂಡ ತುಂಬ ಹೃದಯದ ಅಭಿನಂದನೆ. ಹಾಗೆ ಸರ್ ಈ ಕಡೆ ನೋಡಿ ಸರ್, ಸರ್ ಈ ಕಡೆ ನೋಡಿ ಸರ್. ಹಾಗೆ ರೀ ಸರ್, ಹಾಗೆ ಓಕೆ ಸರ್. ಆದಂಥ ಲಿಂಗರಾಜಗೌಡ್ರೆ, ನನ್ನೆಲ್ಲ ಗೌರವಾನ್ವಿತ ಸದಸ್ಯರೇ, ಈ ದಿನ ನಾನು ಅನ್ಇನ್ವೈಟೆಡ್ ಗೆಸ್ಟ್. ಯಾಕೆ ಅಂತಂದರೆ ನಾನು ಈ ಲಿಂಗರಾಜಗೌಡರು ನಾನು ಇದರಲ್ಲಿದ್ದೆ, ಯಾವುದು ಕುಮಾರಸ್ವಾಮಿಯವರ ಫಂಕ್ಷನಲ್ಲಿದ್ದು ಮುಗಿಸ್ಕೊಂಡು ಈಚೆ ಬರಬೇಕಾದ್ರೆ ಇವತ್ತು ಇದಿದೆ ಲಿಂಗರಾಜಗೌಡರು ಮತ್ತು ನಮ್ಮ ರಮೇಶ್ ಅವರು ನನಗೆ ನೆನ್ನೆನೂ ಹೇಳಿದರು, ಮರ್ತೋಗಿತ್ತು ಅವ್ರಿಗೊಂದು ವಿಶ್ ಮಾಡೋಣ ಅಂತ ಬಂದೆ. ಆದರೂ ಈ ವೇದಿಕೆಯನ್ನು ಕಲ್ಪಿಸ್ಕೊಟ್ಟಿದ್ದಾರೆ, ಅವ್ರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಈಗೆಲ್ಲ ಸನ್ಮಾನಿತರು ಮತ್ತು ಎಲ್ಲರೂ ಲಿಂಗರಾಜಗೌಡರ ಬಗ್ಗೆ ಮಾತನಾಡಿದಾಗ ನನಗೂ ಒಂದು ರೀತಿ ಆಶ್ಚರ್ಯನೂ ಆಯಿತು. ಮತ್ತು ವ್ಯಕ್ತಿಗಳು ಎಲ್ಲೋ ಸುಪ್ತಾವಸ್ಥೆಯಲ್ಲಿ ಇರ್ತಾರೆ, ಅವರ ಶಕ್ತಿಯನ್ನು ಹೊರತೆಗೆದಾಗಲೇ ಆ ವ್ಯಕ್ತಿಯ ಹೊರತು ಬರುವುದು ಅಂತ ನನಗೆ ಅನ್ನಿಸ್ತಾ ಇದೆ. ಯಾಕೆಂದರೆ ನಾನು ಈ ABP-ನಲ್ಲಿ 78ರಲ್ಲಿ ಬಂದವರು. ನಮ್ಮ ಸಂಗಾತಿಗಳು ಕೃಷ್ಣ ಭಟ್ರು, ಅನಂತ್ ಕುಮಾರು ಮತ್ತು ದತ್ತಾತ್ರೇಯ ಹೊಸಬಳೆ ಸ್ಟೇಟ್ ಆರ್ಗನೈಸಿಂಗ್ ಸೆಕ್ರೆಟರಿ ಆಗಿದ್ರು 78ರಲ್ಲಿ. ಅವತ್ತು ಮಂಡ್ಯದಲ್ಲಿ ನೀವೇನಾದ್ರು ABP ಅಂದರೆ ಓಡಿಸ್ಕೊ ಬರ್ತಿದ್ವಿ ಹುಡುಗರು. ಅಂಥ ಕಾಲದಲ್ಲಿ ನಾವು ಹಾಗೆ ಹೀಗೆ ಮಾಡ್ತಾ ಇದ್ವಿ, ಒಂದಷ್ಟು ಪ್ರವಾಸಗಳು ಮಾಡಿ ಮುಗಿಸಿದ್ವಿ. ಆದರೆ ಇವತ್ತು ಈ ಒಂದು ಸಮಾರಂಭ, ಅದು ಒಂದು ಫೌಂಡೇಶನ್ ಅವ್ರ ಹೆಸರಿನಲ್ಲಿ ಇಟ್ಕೊಂಡು ಸಮಾಜಮುಖಿ ಕಾರ್ಯಕ್ರಮವನ್ನು ಮಾಡ್ತಾ ಇರೋದು ನಿಜವಾಗ್ಲೂ ಅತ್ಯಂತ ಶ್ಲಾಘನೀಯ. ಅದು ಇಲ್ಲಿ ಕುಳಿತಿರುವಂಥ ಮಹನೀಯರುಗಳನ್ನ ಗುರುತಿಸಿ, ಜಿಲ್ಲೆಯಲ್ಲಿರುವಂಥ ಅವ್ರನ್ನ ಗುರುತಿಸಿ, ವಿವಿಧ ಇದರಲ್ಲಿ ಸಮಾಜದ ಮುಖಗಳಲ್ಲಿ ಕೆಲಸ ಮಾಡಿರುವಂಥವ್ರನ್ನ ಗುರುತಿಸಿ ಒಂದು ಅವರಿಗೆ ಸನ್ಮಾನ ಮಾಡುವಂಥ ಕಾರ್ಯಕ್ರಮ ಫೌಂಡೇಶನ್ ಅವ್ರು ಮಾಡಿರೋದು ನಿಜವಾಗ್ಲೂ ಅತ್ಯಂತ ಶ್ಲಾಘನೀಯ. ಯಾಕೆಂದ್ರೆ ಅವ್ರನ್ನೆಲ್ಲ ಕೇಳ್ತಾ ಬಂದಾಗ ನನಗೆ ಆಶ್ಚರ್ಯನೂ ಆಯಿತು. ಮಂಗಳ ಯೋಗೇಶ್ ಅವ್ರನ್ನ ನೋಡ್ತಾ ಇರ್ತಿದ್ದೆ, ಮಮತೆ ಮಡಿಲು ಅನ್ನುವಂಥ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ. ಮತ್ತೆ ಒಂದು ದಿನನೂ ನಿಲ್ಲಿಸಿಲ್ಲ ಅಂತ ನಾನು ಕೇಳಿದ್ದೀನಿ. ಅದೊಂದು ಒಳ್ಳೆಯ ಅತ್ಯುತ್ತಮ ಕಾರ್ಯಕ್ರಮ. ಯಾಕೆಂದ್ರೆ ತಾಯಿ ಮಕ್ಕಳನ್ನ ಪೋಷಣೆ ಮಾಡೋದು, ಅವ್ರಿಗೆ ಅನ್ನದಾನ ಮಾಡೋದು ಅಷ್ಟು ಈಸಿ ಅಲ್ಲ. ಅದು ನಿರಂತರವಾಗಿ ಮಂಗಳ ಯೋಗೇಶ್ ಅವರು ಮಾಡ್ತಾ ಬರ್ತಾ ಇದ್ದಾರೆ ಅಂದರೆ ಅದೊಂದು ಅತ್ಯಾಶ್ಚರ್ಯಕರ ಮತ್ತು ದೈವ ಪ್ರೇರಣೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅದೇ ರೀತಿ ವಿವಿಧ ಸಂಘಟನೆಗಳಲ್ಲಿ, ವಿವಿಧ ಸಮಾಜದಲ್ಲಿ ಕೆಲಸ ಮಾಡಿದಂಥವರು ಕೂಡ, ಸತ್ಯಮೂರ್ತಿ ಇರ್ಬೋದು, ಅವರೆಲ್ಲ ಕಷ್ಟಪಟ್ಟು ಏನೋ ಒಂದು ಮಾಡಬೇಕು ಈ ಸಾಧನೆನ ಅಂತೇಳಿ ಈ ಸಮಾಜದಲ್ಲಿ ಬಂದು ಇವತ್ತು ಸನ್ಮಾನಿತರಾಗಿದ್ದಾರೆ. ಮತ್ತೆ ನಮ್ಮ ಮತ್ತು ಶಿವರಾಮೇಗೌಡರು ಅವ್ರದ್ದು ಫಿಸಿಕಲ್ ಎಜುಕೇಶನ್ ಇದಾದ್ರು ಕೂಡ ಈಗಲೂ ಅವರು ಫಿಸಿಕಲ್ಗೆ ಇದ್ದಾರೆ. ಅವ್ರು ನೋಡಿದ ತಕ್ಷಣ ನನಗೆ ಹಾಗೆ
ಫಿಸಿಕಲ್ ಮೇಸ್ಟ್ರಿ ಇರಬೇಕು ಅಂತ ಗೆಸ್ ಮಾಡಿದೆ. ಅದೇ ರೀತಿ ಅವರ ಯಾಕೆಂದರೆ ಗೂಳೂರು ದೊಡ್ಡಿನೂ ನಮ್ಗೆ ಚೆನ್ನಾಗಿ ಪರಿಚಯ. ಹಾಗಾಗಿ ಈ ಒಂದು ಎಲ್ಲ ಮದ್ದೂರು ಮನು ಇಲ್ಲ ಮೈಸೂರಿನಲ್ಲಿ ಸ್ಪರ್ಧೆ ಮಾಡ್ತೀನಿ ಅಂದಾಗಲೇ ನಾನು ಸಮಯ ಕೊಟ್ಟಿರಲಿಲ್ಲ. ಬಿಜಿ ಇರ್ತೀನಿ ಅಲ್ಲಿರ್ತೀನಿ ಅಂತ ಸಾಗೋ ಬಿಸಿಲು ಇದೆ, ಹಾಗಾಗಿ ನಾನು ಸಮಯ ಕೊಟ್ಟಿರಲಿಲ್ಲ. ಆದರೂ ಒಂದು 2 ತಿಂಗಳಿಂದ ಯಾವತ್ತು ಇರ್ತೀರಿ ಹಾಗೆ ಹೀಗೆ ಅಂತ ಹೇಳಿ ನಾನು ಈಗೆಲ್ಲ ಕಟ್ ಮಾಡೋದು ನನ್ನ ಅಭ್ಯಾಸ ಇದೆ. ಇಲ್ಲ ಒಟ್ಟಿಗೆ ಸೇರೋಣ ಕೆಲವು ಸ್ನೇಹಿತರು ಅಂತ, ಅದರಲ್ಲಿ ವಿಶೇಷವಾಗಿ ನಮ್ಮ ಮದ್ದೂರಿಂದ ಬಂದಿರುವಂಥ ಪ್ರಸನ್ನ, ಚಂದ್ರಶೇಖರ್ ಅವರು, ಮನು ಇವರೆಲ್ಲ ಮೈಸೂರು ಬರೋದಕ್ಕಾಗಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿದ್ರು. ಆಗ ನಾನು ಮನಸ್ಸಿಲ್ದೆ ಹೋದ್ರು ಕೂಡ ಎಲ್ಲ ಸ್ನೇಹಿತರು ಹಲವಾರು ಜನ ನಾವು ಕಾಲೇಜ್ ಡೇಸಿಂದ ಹೇಳಿದ್ದೀವಿ, ನಮ್ಮದು ನಿಷ್ಕಲ್ಮಶ ಸ್ನೇಹ ಪ್ರೀತಿ ಒಟ್ಟಾಗಿ ನಾವು ಕೆಲಸ ಮಾಡಿದ್ರೆ ಎಲ್ಲರೂ ಒಟ್ಟಿಗೆ ಸೇರ್ತೀವಲ್ಲ ಅಂತ ಸಂದರ್ಭದ ಸಲುವಾಗಿ ನಾನು ಒಪ್ಪಿಗೆಯನ್ನು ಕೊಟ್ಟು ಕಾರ್ಯಕ್ರಮದಲ್ಲಿ ದಯಮಾಡಿ ಕ್ಷಮೆ ಇರಲಿ. ನಾನು ಯಾರಿಗೂ ವೈಯಕ್ತಿಕವಾಗಿ ಒಬ್ರಿಗೂ ನಾನು ಅದು ಪಾರ್ಟಿಯವ್ರಿಗಾಗಲಿ ಸ್ನೇಹಿತರಿಗಾಗಲಿ ನಾನು ಫೋನ್ ಮಾಡಿಲ್ಲ. ಯಾರು ನಮ್ಮ ಶೇಖಂಡೇಗೌಡರು ಇರ್ಬೋದು, ರೋಹಿತ್ ಇರ್ಬೋದು, ಮನು ಇರ್ಬೋದು, ನಮ್ಮ ಅನಿಲ್ ಕುಮಾರ್ ಕಲತಪ್ಪಿಸಿ ಟ್ರಸ್ಟ್ ಇರ್ಬೋದು, ಶಿವಪ್ರಸಾದ್ ಇರ್ಬೋದು, ಇವರು ಕೆಲವರಿಗೆ ಕಾಲ್ ಮಾಡಿ ಕರೆದಿದ್ದಾರೆ ಅಂತ ಅನ್ಸುತ್ತೆ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಬಿಡುವು ಮಾಡ್ಕೊಂಡು ಬಂದಿರೋದ್ರಿಂದ ನಾನು ವೈಯಕ್ತಿಕವಾಗಿ ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಆಗ ಕಾರ್ಯಕ್ರಮ ಮಾಡಬೇಕು ಅಂತ ಅಂದಾಗ ನಾನು ಹೇಳಿದೆ ಹುಟ್ಟುಹಬ್ಬ ಆದ್ರೂ ಬೇಡ, ಆ ರೀತಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಯಾರು ಕೆಲಸ ಮಾಡಿರೋರು ಇದ್ದೇ ಇದ್ದಾರೆ, ಅಂಥವ್ರಿಗೆ ಒಂದು 4-5 ಜನಕ್ಕೆ ಸನ್ಮಾನ ಅಂತ ಮಾಡಿ ನಾನು ಬರ್ಡೇ ಅನ್ನೋದು ಬೇಡ ಅಂತ ಹೇಳಿದ್ದೆ. ಆಗ ನಾನು ವೈಯಕ್ತಿಕವಾಗಿ ನಮ್ಮ ವಿದ್ಯಾಗುರುಗಳಾದಂಥ ಡಾಕ್ಟರ್ HS ಮುದ್ದೇಗೌಡರು, ನಾನು 89ರಿಂದ PUC ವಿದ್ಯಾರ್ಥಿ, ಅವರು 89-99ರಲ್ಲಿ ಡೇ ಕಾಲೇಜಲ್ಲಿ ಇದ್ರು, ಅನಂತರ ನೈಟ್ ಕಾಲೇಜ್ ಹೋದ್ರು. ಅವ್ರ ಕ್ಲಾಸ್ಗೆ ನಮಗೆ ಟೈಮ್ ಟೇಬಲ್ ಅಲ್ಲಿ ಇರಬೇಕು ಅಂತ ಅವ್ರು ನಮ್ಮ ಕ್ಲಾಸ್ ತಗೊಳ್ಬೇಕು ಅಂತ ಇರ್ತಿರ್ಲಿಲ್ಲ. ಮುದ್ದೇಗೌಡ ಸರ್ ಕ್ಲಾಸ್ ಇದೆ ಅಂತ ಆದ್ರೆ ನಾವು ಸೈನ್ಸ್ ವಿದ್ಯಾರ್ಥಿ TCMB, ಆದ್ರೆ ಈ ಕ್ಲಾಸ್ಗೆ ನಾವು ಚಕ್ಕರ್ ಹೊಡೆದು ಅವ್ರ ಕ್ಲಾಸ್ಗೆ ಹೋಗಿ ಕೂರ್ತಿದ್ವಿ. ಅವ್ರು ನೆನಪಿದೆಯೋ ಎಲ್ಲೋ ಗೊತ್ತಿಲ್ಲ, ಆದ್ರೆ ನಾನು ಯೂನಿಕ್ ಕಾಲೇಜಿಗೆ ಇಲ್ಲೇ ಅವ್ರು ಕ್ಲಾಸ್ ಮಾಡ್ತಿದ್ರು, ಅವ್ರ ಕ್ಲಾಸ್ಗೆ ನಾವು ಹೋಗ್ತಿದ್ವಿ. ಅಂದ್ರೆ ಅವರ ಕ್ಲಾಸ್ ಹೇಗಿರುತ್ತೆ ಅಂತಂದ್ರೆ ಒಬ್ರು ಅಧ್ಯಾಪಕರು ಯಾವ ರೀತಿ ಇರಬೇಕು ಅನ್ನೋದಕ್ಕೆ ಇವತ್ತು ಅವ್ರ ಸಮಾಜಕ್ಕೆ ಪ್ರೇರಣೆ. ಹಲವಾರು ಪುಸ್ತಕಗಳು ಬರೆದಿದ್ದಾರೆ, ಇವತ್ತು ಕೂಡ ಅಷ್ಟು ಆಕ್ಟಿವ್ ಇಡೀ ಸಮಾಜಕ್ಕೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ವೈಯಕ್ತಿಕವಾಗಿ ನನಗೆ ಅವರು ಪ್ರೇರಣೆ. ಹಾಗಾಗಿ ಮುದ್ದೇಗೌಡ ಸರ್ ಅವ್ರದ್ದೊಂದು ಹೆಸರು ಹೇಳಿದ್ದೆ ನಾನು. ಆಮೇಲೆ ನಮ್ಮ ಆತ್ಮೀಯ ಸ್ನೇಹಿತರು ಒಂದು ಆ ರೀತಿಯ ಸೇವೆಯನ್ನು ಎಲ್ಲರ ಕೈಲೂ ಮಾಡೋದಕ್ಕಾಗಲ್ಲ. ಮುಂದೆ ಅವರು ಪದ್ಮಶ್ರೀ ಅಂತ ಉನ್ನತ ಪದವಿನೂ ಬರಬೇಕು ಅಂತ ಕನ್ಸ್ಕೊಂಡಿರೋರು ನಾನು ಒಬ್ಬ. ನಮ್ಮ ಮಂಗಲ ಯೋಗೇಶ್ ಅವ್ರದ್ದೊಂದು ಹೆಸರು ಹೇಳಿದ್ದೆ. ಇಲ್ಲಿ ಮಾತಾಡ್ಬೇಕಾದ್ರೆ ಗೊತ್ತಾಯ್ತು ಸತ್ಯಮೂರ್ತಿಯವ್ರನ್ನ ಭೇಟಿ ಮಾಡಿದೀವಿ ಅಂತ. ನಾನು ಇನ್ವಿಟೇಷನ್ ನೋಡಿದಾಗ ಸತ್ಯಮೂರ್ತಿಯವರಾಗ್ಲಿ, ನಮ್ಮ BM ಶಿವರಾಮೇಗೌಡರು ನಾನು ನೋಡಿದ್ದೀನಿ ಅಂತ ಅನ್ಕೊಂಡಿರ್ಲಿಲ್ಲ. ಹಾಗಾಗಿ ಅವರು ಹಳೆಯ ನೆನಪನ್ನ ಮಾಡಿದ್ರೆ ಅವ್ರಿಗೂ ಹೊಂದಿಸಿ ಈಗ ತಾನೇ ಸಾಧನೆಯನ್ನ ಮಾಡ್ತಾ ಇರುವಂತ ಯಾರಾದ್ರೂ ವಿದ್ಯಾರ್ಥಿನಿ ಅಥವಾ ಮಹಿಳೆಯರು ಮಾಡಿ ಅಂತ ನನಗೆ ಹೇಳಿದ್ದೆ. ಕ್ರೀಡಾ ಕ್ಷೇತ್ರ ಇರ್ಬೋದು ಬೇರೆ ಬೇರೆ ಅಂತ. ಅದಕ್ಕೆ ಕುಮಾರಿ ಕೀರ್ತಿ ಮುರಳೀಧರ್ ಮತ್ತೊಮ್ಮೆ ಮತ್ತಷ್ಟು ಸಾಧನೆಯನ್ನ ಮಾಡಲಿ ಅಂತ ಹೇಳ್ತಾ ವೇದಿಕೆ ಮೇಲೆ ಇದ್ದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತಾಡಿದಂತ ನಮ್ಮ BJPಯ ಕೋರ್ ಕಮಿಟಿ ಸದಸ್ಯರು, ರಾಜ್ಯ ಕಾರ್ಯಕಾರಿಣಿ ಸದಸ್ಯರು ಆದಂತ ಸಿದ್ದರಾಮಯ್ಯ ಸರ್ ಅವರೇ, ಅದೇ ರೀತಿ KTN ಸರ್ ಅವ್ರಿಗೂ ಸಿಕ್ಕಿದ್ರು. ಹಾಗಾಗಿ ಅವ್ರಿಗೂ ವೇದಿಕೆ ಕೊಡಬೇಕು ಅಂತ ವಿನಂತಿ ಮಾಡಿದ್ವಿ. ಹನುಮಂತು ಸರ್ ಅವರೇ, ನಾನು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಕಾರ್ಯಕರ್ತ ಆಗೋದಕ್ಕೆ ಅಥವಾ ಪ್ರತಿಯೊಬ್ಬರಿಗೂ ವೈಯಕ್ತಿಕವಾಗಿ ಆ ರೀತಿ ಮನಸ್ಸುಗಳಿದ್ರು ಮಾತ್ರ ಅವ್ರ ಮುಂದೆ ಸೇವೆ ಕ್ಷೇತ್ರದಲ್ಲಿ ಕೆಲಸ ಮಾಡೋದಕ್ಕೆ ಸಾಧ್ಯ. ಆದ್ರೆ ಅದನ್ನು ಸರಿಯಾದ ಚೌಕಟ್ಟಿನಲ್ಲಿ ಬೆಳೆಸೋದಕ್ಕೆ ಕಾರಣರಾದಂಥವರು ನಮ್ಮ ಹಿರಿಯರು ಆದಂತ ಸಮಲಿಂಗೇಗೌಡರು, ನಮ್ಮ ಹಿರೇನಶ ಇರ್ಬೋದು, KN ರಘುನಂದನ್ ಇರ್ಬೋದು, ದತ್ತಾಜಿ ಅವರು ಇರ್ಬೋದು. ಹಾಗಾಗಿ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ವಿದ್ಯಾರ್ಥಿ ಪರಿಷತ್ ಬೆಳೆಯೋದಕ್ಕೆ, ABP ಬೆಳೆಯೋದಕ್ಕೆ ಹಲವಾರು ಜನ ಈ ರೀತಿಯ ಒಂದು ರಾಷ್ಟ್ರೀಯ ವಿಚಾರದಲ್ಲಿ ಜೋಡಿಸ್ಕೊಳ್ಳೋದಕ್ಕೆ ಕಾರಣಕರ್ತರಾದಂಥವರು ಸಮಲಿಂಗೇಗೌಡ ಸರ್ ಅವರು ಈ ಕಾರ್ಯಕ್ರಮದಲ್ಲಿ ಇದ್ದಾರೆ. ಅವ್ರಿಗೂ ಧನ್ಯವಾದಗಳನ್ನು ಹೇಳ್ತಾ, ಕಾರ್ಯಕ್ರಮದಲ್ಲಿ ಹಲವಾರು ಜನ ನಮ್ಮ ಸ್ನೇಹಿತರಿದ್ದಾರೆ. ನಮ್ಮ ಬೂತ್ ಮಸೂರು ರಮೇಶ್ ಇದ್ದಾರೆ, ಅವರು PUC ಇಂದ ವಿದ್ಯಾರ್ಥಿ ಪರಿಷತ್ ಕಾರ್ಯಕರ್ತರು, ಈಗ ಸರ್ಕಾರಿ ನೌಕರರ ಹೈಸ್ಕೂಲ್ ನೌಕರರ ಸಂಘದ ಜಿಲ್ಲಾಧ್ಯಕ್ಷರಾಗಿದ್ದಾರೆ. ಅದೇ ರೀತಿ ನಮ್ಮ ಪಾಂಡುಪುರದ ತಾಲೂಕು ಅಧ್ಯಕ್ಷ ಧನಂಜಿ ಅವರಿದ್ದಾರೆ. ನಮ್ಮ 90 ದಶಕದಿಂದ BJPನ ಇಡೀ ಜಿಲ್ಲೆಯಲ್ಲಿ ಕಟ್ಟೋದಕ್ಕೆ ಸಹಕಾರ ಮಾಡ್ತಾ ಬಂದಿರುವಂತ ಮಹಾಂತಪ್ಪ ಅವರಿದ್ದಾರೆ. ಅದೇ ರೀತಿ ವಿದ್ಯಾರ್ಥಿ ಪರಿಷತ್ನಲ್ಲಿ ಇದ್ದಾಗ ರಜೆ ದಿವಸಗಳಲ್ಲಿ ಕಾಲೇಜಲ್ಲಿ ಕೆಲಸ ಮಾಡ್ತಿದ್ವಿ. ಕಾಲೇಜ್ ಇದ್ದಾಗ ರಜಾ ಇದ್ದಾಗ ಭಾನುವಾರ ಇರ್ಬೋದು, ದಸರಾ ರಜಾ, ಬೇಸಿಗೆ ರಜದಲ್ಲಿ ಏನ್ ಮಾಡೋದು ಅಂತ ಅಂದ್ರೆ ಹಳ್ಳಿಗಳಿಗೆ ಹೋಗಿ ಮೀಟಿಂಗ್ಗಳು ಮಾಡ್ತಿದ್ವಿ, ಏನೋ ಬೈಠಕ್ ಅಂತ.
ಅದೇ ರೀತಿ ನಾವು ಗೊರವಾಲೆಯಲ್ಲಿ ಗೊರವಾಲೆ ಚಂದ್ರಶೇಖರ್ ಇದ್ದಾರೆ, ಒಂದು ಜನಪದ ಯೂನಿವರ್ಸಿಟಿಯ ಸಿಂಡಿಕೇಟ್ ಸದಸ್ಯರು. ಅವರು ಕೂಡ ಗೊರವಾಲೆ ತಂಡ ಕಟ್ಟಿ ಚಂದ್ರಶೇಖರ್, ಶಂಕರೇಗೌಡರು, ಕುಮಾರ್, ಈ ರೀತಿಯ ಇದ್ರು. ಚಂದ್ರಶೇಖರ್ ಅವರಿದ್ದಾರೆ. ನಮ್ಮ ಯಮಂದೂರ್ ಸಿದ್ದರಾಜ್ ಅವರು, ಮುದ್ದೇಗೌಡ ಸರ್ ಹೇಳಿದ್ರು, ತುಂಬಾ ಹಿರಿಯರು, ಒಂದು ಶಿಕ್ಷಣ ಸಂಸ್ಥೆ ನಡೆಸ್ತಾ ಇರುವಂತವರು. ನಮ್ಮ ಹಾಸನದಿಂದ ಬಂದಿರುವಂತ ಶಂಕರಪ್ಪ ಅವರು, ಏನು ಮಂಗಲ ಯೋಗೇಶ್ ಅವರು ಹೇಳಿದ್ರು, ಅವ್ರ ದೇವಸ್ಥಾನದಲ್ಲಿ ಚಿತ್ರವನ್ನ ಬರ್ಕೊಡ್ಬೇಕು ಅಂತ ಹೇಳಿ ಮಾಡ್ತಾರೆ. ಇಡೀ ತಂಡ ಬಂದು ಮಾಡ್ತಾ ಇದ್ದಾರೆ. ಬರೀ ಅದೊಂದಕ್ಕೆ ಅಂತಲ್ಲ, ಇಡೀ ರಾಜ್ಯಾದ್ಯಂತ ಆ ರೀತಿಯ ಕಲಾ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದೇ ನಮ್ಮ ಕೃಷ್ಣೇಗೌಡ ಇದ್ದಾರೆ, ನಮ್ಮ ಮಧು ಗಂಗಾಧರ್ ಮಳವಳ್ಳಿ ಅಧ್ಯಕ್ಷರಿದ್ದಾರೆ, ನಮ್ಮ ಅನುಕುಮಾರ್ ಪೂವಿನಕೆರೆ ಅವರು. ಅವ್ರ ತೆರೆಮರೆಯಲ್ಲೇ ಅವ್ರದ್ದು ಸ್ವಭಾವ ನಮ್ದು ಸ್ವಭಾವ ರೀತಿ ಒಂದೇ ರೀತಿ. ಹಾಗಾಗಿ ಅವರು ಕೂಡ ಈ ಕಾರ್ಯಕ್ರಮ ಆಯೋಜನೆ ಮಾಡೋದಕ್ಕೆ ಕಾರಣ. ಮನುಕುಮಾರ್ ಅವರಿದ್ದಾರೆ, ಮೋಹನ್ ರಾಣ ಇದ್ದಾರೆ. ಅದೇ ರೀತಿ ಈ ಕಡೆ ಬಂದ್ರೆ ನಮ್ಮ ಪುರುಷೋತ್ತಮ ಅಕ್ಕಿಕೆರೆ ಅವರಿದ್ದಾರೆ, ಕೃಷ್ಣ ಅವರಿದ್ದಾರೆ. ನಮ್ಮ ಜೊತೆ ವಿದ್ಯಾರ್ಥಿ ಪರಿಷತ್ ಕೆಲಸ ಮಾಡ್ತಾ ನಂತರ ಬಿಜೆಪಿ ಕ್ಷೇತ್ರದಲ್ಲಿ ಕೆಲಸವನ್ನ ಮಾಡುವಂತ ಮಳವಳ್ಳಿ ಭಾಗದಲ್ಲಿ ಮತ್ತು ಮಂಡ್ಯ ಜಿಲ್ಲೆಯಲ್ಲಿ ಕೆಲಸವನ್ನ ಮಾಡ್ತಾ ಇರುವಂತ ರಾಜ್ಯ ರೈತ ಮೋರ್ಚಾ ಕಾರ್ಯದರ್ಶಿ ಆಗಿರುವಂತ HR ಅಶೋಕ್ ಕುಮಾರ್ ಅವರಿದ್ದಾರೆ. ನಮ್ಮ BSc ಯಲ್ಲಿ ನಮ್ಮ ಜೊತೆಗೆ ABPಗೆ ಜೋಡಿಸ್ಕೊಂಡಂತ ನನ್ನ ಆತ್ಮೀಯ ಸ್ನೇಹಿತರಾದಂತ GS ವೆಂಕಟೇಶ್ ಬಂದಿದ್ದಾರೆ. ನಮ್ಮ ಕೆಂಚೇಗೌಡರು ಬೆಂಗಳೂರಿನಿಂದ ಬಂದಿದ್ದಾರೆ. ನಮ್ಮ ಕಾಂತರಾಜ್ ಅವರಿದ್ದಾರೆ. ನಮ್ಮ ಮಹಿಳಾ ಮೋರ್ಚಾ ಶ್ರೀರಂಗಪಟ್ಟಣದ ಅಧ್ಯಕ್ಷರಾದಂತ ಪ್ರಧಾನ ಕಾರ್ಯದರ್ಶಿ ಶಿಲ್ಪ ಅವರಿದ್ದಾರೆ, ಅವ್ರ ಮನೆಯವರಿದ್ದಾರೆ. ಹಾಗೆ ನಮ್ಮ ಹನುಮಂತ ಅವರಿದ್ದಾರೆ. ನಮ್ಮ ಮಾಂಡ್ಯ ಕಾಲೇಜಿನ ಪ್ರಾಂಶುಪಾಲರಾದಂತ ನಮ್ಮ ಆತ್ಮೀಯ ಸ್ನೇಹಿತರಾದಂತ ಮಂಜು ಮುತೇಗೆರೆ ಅವರಿದ್ದಾರೆ. ಹಲವಾರು ಜನ, ನಮ್ಮ ಸುರೇಶ್ ಕನ್ನಂಬಡಿ ಅವರಿರ್ಬೋದು. ಹೀಗೆ ಹಲವಾರು ದಿವಸಗಳಿಂದ ಕಾಲೇಜ್ ಡೇಸ್ ನಾವು ABP ಕೆಲಸ. ಹಾಗಾಗಿ ಇವರು ಉದ್ಯೋಗವನ್ನ 1999ರಿಂದ 2008ರವರೆಗೂ ಮೈಸೂರು ವಿಶ್ವವಿದ್ಯಾಲಯದ ಗ್ರಂಥಪಾಲಕರಾಗಿ ಕೂಡ ಕರ್ತವ್ಯ ನಿರ್ವಹಿಸಿದ್ದಾರೆ. 2008 ಅಕ್ಟೋಬರ್ನಿಂದ ಡಿಸೆಂಬರ್ 22ರವರೆಗೆ 14 ವರ್ಷಗಳ ಕಾಲ ಆಡಳಿತ ತರಬೇತಿ ಸಂಸ್ಥೆ ಮೈಸೂರು ಇಲ್ಲಿ ಮುಖ್ಯ ಗ್ರಂಥಪಾಲಕನಾಗಿ ಸೇವೆ ಸಲ್ಲಿಸಿ ಪೂರ್ಣ ಮೈಸೂರು ಅಧ್ಯಕ್ಷರಾಗಿ ಮೈಸೂರು ಗ್ರಂಥಪಾಲಕ ಮತ್ತು ಮಾಹಿತಿ ವಿಜ್ಞಾನ ಸಂಘ ಅಧ್ಯಕ್ಷರಾಗಿ ಕಲಾ ಏನ್ ಹೇಳ್ಬೇಕು ನೀವು ಹೇಳ್ಬೇಕು ಆಗೋದಿಲ್ಲ. ಹೇಳ್ದಾಗೆ ಹುಟ್ಟುಹಬ್ಬ ಆಚರಿಸುವಂಥ ಪದ್ಧತಿಯನ್ನು ಇಟ್ಕೊಂಡಿಲ್ಲ. ಆದರೆ ಎಲ್ಲ ಸ್ನೇಹಿತರು ಒಟ್ಟಿಗೆ ಕಾಲೇಜಲ್ಲಿ ಓದಂಥ PUC ಇಂದ ಡಿಗ್ರಿಯಿಂದ ಅಥವಾ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನಲ್ಲಿ ಕೆಲಸ ಮಾಡಿದಂಥ ಎಲ್ಲ ಸ್ನೇಹಿತರು ಸಿಗ್ತಾರೆ ಅಂತ ಆದಮೇಲೆ ಒಪ್ಕೊಂಡು ಮಾಡಿದ್ದು. ಇವತ್ತು ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರುವಂಥ 5 ಸಾಧಕರನ್ನ ಗುರುತಿಸಿ, ನಮ್ಮ ವಿದ್ಯಾಗುರುಗಳಾದಂಥ ಡಾಕ್ಟರ್ HS ಮುದ್ದೇಗೌಡರು ಇರ್ಬೋದು, ಅಥವಾ ಪ್ರತಿ ದಿವಸ 3 ಹೊತ್ತು ಸರ್ಕಾರಿ ಆಸ್ಪತ್ರೆಯಲ್ಲಿ ಆಹಾರವನ್ನು ನೀಡ್ತಿರುವಂಥ ಅನ್ನದಾಸೋಹವನ್ನು ನಿರಂತರ ನೀಡ್ತಿರುವಂಥ ಮಂಗಲ ಯೋಗೇಶ್ ಅವರು ಇರ್ಬೋದು, ಶಿವಲಿಂಗೇಗೌಡರಿಗಿರ್ಬೋದು, ಈಗ ತಾನೇ ಸಾಧನೆ ಆದಿರುವಂಥ ಕುಮಾರಿ ಕೀರ್ತಿ ಅವ್ರಿಗಿರ್ಬೋದು. ಈ ರೀತಿಯವ್ರಿಗೆ ಸನ್ಮಾನ ಮಾಡೋದಕ್ಕೆ ಸಲುವಾಗಿ ಒಪ್ಕೊಂಡಿದ್ದರಿಂದ ನಾವು ಖುಷಿಯಿಂದ ಅವ್ರು ಇನ್ನಷ್ಟು ಸಾಧನೆಯನ್ನು ಮಾಡಿ ಅವ್ರ ಜೊತೆಗೆ ನಾವು ಇರ್ತೀವಿ. EC ನಿಂಗರಾಜಗೌಡ ಫೌಂಡೇಶನ್ ಇರುತ್ತೆ ಅಂತ ಈ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಈಗ ಭಾಗವಹಿಸಿದ ಎಲ್ರಿಗೂ ನಾವು ಧನ್ಯವಾದಗಳನ್ನ ಬೇಕಿದ್ದೀವಿ. ಮತ್ತೊಂದು ಕಡೆ ಮೋದಿ ಅವರು 12 ವರ್ಷ ಸುದೀರ್ಘ ಪ್ರಧಾನಿ ಪ್ರಧಾನಮಂತ್ರಿಗಳಾಗಿ ಎಷ್ಟು ದಿವಸ ಕೆಲಸ ಮಾಡಿದ್ರು ಇಂಪಾರ್ಟೆಂಟ್. ಇವತ್ತಿನ ಮಾನ್ಯ ನರೇಂದ್ರ ಮೋದಿಯವರು ಇಡೀ ವಿಶ್ವ ಮೆಚ್ಚುವಂಥ ರೀತಿಯಲ್ಲಿ ಕೆಲಸ ಮಾಡ್ತಿರುವಂಥದ್ದು ತುಂಬ ಶ್ಲಾಘನೀಯ. ಹಾಗಾಗಿ ಭಾರತೀಯ ಎಲ್ಲ ಪ್ರಜೆಗಳ ಪರವಾಗಿ ಅವ್ರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಏಕೆಂದರೆ ಒಂದು ದಿವಸನೂ ವರ್ಷದಲ್ಲಿ ರಜೆ ತಗೊಳ್ಳದಂತೆ 24x7 ಅಂತ 24x7 ಅಂತ ಏನು ಹೇಳ್ತೀವಿ, ಆ ರೀತಿ ಎಲ್ಲ ಕ್ಷೇತ್ರದಲ್ಲಿ ಸಾಹಿತ್ಯ ಇರ್ಬೋದು, ಕೃಷಿ ಇರ್ಬೋದು, ವೈಜ್ಞಾನಿಕತೆ ಇರ್ಬೋದು, ಶೈಕ್ಷಣಿಕವಾಗಿರ್ಬೋದು, ಎಲ್ಲ ಕ್ಷೇತ್ರದಲ್ಲೂ ಭಾರತ ಟಾಪ್ 1ನಲ್ಲಿರಬೇಕು, ನಂಬರ್ 1ನಲ್ಲಿರಬೇಕು ಅನ್ನೋ ಕಾರಣಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಅದಕ್ಕೆ ವಿದೇಶಿ ಸಂಬಂಧಗಳಿರ್ಬೋದು, ವಿದೇಶ ನೀತಿ ಇರ್ಬೋದು, ಅದೆಲ್ಲರಲ್ಲೂ ನಮ್ಮ ಭಾರತವನ್ನು ಮಂಚೂಣಿಯಲ್ಲಿರಿಸಿ ಏನು ಸ್ವಾಮಿ ವಿವೇಕಾನಂದರು ಕನಸ್ಕೊಂಡಿದ್ರು ಭಾರತ ವಿಶ್ವಗುರು ಆಗಬೇಕು ಅಂತ. ಆ ನಿಟ್ಟಿನಲ್ಲಿ ಮಾನ್ಯ ನರೇಂದ್ರ ಮೋದಿಯವರು ಹಲವಾರು ಯೋಜನೆಗಳು ಹಾಕಿ ರೈತರಿಗಿರ್ಬೋದು, ಕೃಷಿಕರಿಗಿರ್ಬೋದು, ಕಾರ್ಮಿಕರಿಗಿರ್ಬೋದು, ಅಥವಾ ಬಡವರಿಗಿರ್ಬೋದು, ಎಲ್ರಿಗೂ ಮಾಡ್ತಾ ಇರುವಂಥದ್ದು ತುಂಬ ಶ್ಲಾಘನೀಯ. ಹಾಗಾಗಿ ಅವ್ರು ಕೇವಲ 12 ವರ್ಷ ಪೂರೈಸೋದಲ್ಲ, ಈ ದೇಶಕ್ಕೆ ಅವರು 25 ವರ್ಷ ಆದರೂ ಕನಿಷ್ಠ ಪ್ರಧಾನಮಂತ್ರಿಗಾಗಿದ್ದರೆ ಆಗ ನಮ್ಮ ಎಲ್ಲ ಸಂತಹ ಮಹರ್ಷಿಗಳು ಏನೇನು ನಮ್ಮ ಮಹಾಪುರುಷರು ಕನಸ್ಕೊಂಡಿದ್ದು ಈಡೇರುತ್ತೆ ಅಂತ ನಾನು ಅದನ್ನು ಭಾವಿಸ್ತೇನೆ. ಅವರಿಗೆ ವೈಯಕ್ತಿಕವಾಗಿ ಶುಭವನ್ನು ಮಾನ್ಯ ಪ್ರಧಾನಮಂತ್ರಿಯವರಿಗೆ ಮತ್ತು ಇಡೀ ತಂಡಕ್ಕೆ ನಾನು ಕೋರ್ತೇನೆ.
ಟೀಕೆ ಮಾಡೋದಕ್ಕೆ ಸಲುವಾಗಿ ಟೀಕೆ ಮಾಡೋದು ಬೇರೆ. ಕಾಂಗ್ರೆಸ್ ಸರಿಯಾಗಿ ನೆಹರು ಇರಲಿ, ಇಂದಿರಾ ಗಾಂಧಿ ಅವರು ಇರಲಿ, ರಾಜೀವ್ ಗಾಂಧಿ ಅವರು ಇರಲಿ, ಅವರು ಸರಿಯಾಗಿ ಕೆಲಸ ಮಾಡಿದರೆ ಇವತ್ತಿನ ಮೋದಿಯವರು ಕಷ್ಟಪಟ್ಟು ಕೆಲಸ ಮಾಡೋ ಅಗತ್ಯನೇ ಇರ್ತಿರಲಿಲ್ಲ. ಏನು ಇಸ್ರೇಲ್, ಜಪಾನ್ ಈ ರೀತಿಯ ಪಾಶ್ಚಾತ್ಯ ದೇಶಗಳನ್ನ ನಾವು ಉಲ್ಲೇಖ ಮಾಡ್ತೀವಿ, ಅಲ್ಲಿ ಏನೂ ಸವಲತ್ತು ಇಲ್ಲದಂತೆ ಅಷ್ಟು ಸಾಧನೆಯನ್ನು ಮಾಡಿದ್ದಾರೆ. ಅದು ನಮ್ಮಲ್ಲಿ ಜನಸಂಖ್ಯೆನೇ ದೊಡ್ಡ ಸಂಪತ್ತು, ಅದನ್ನು ಸರಿಯಾಗಿ ಸದ್ಬಳಕೆ ಮಾಡ್ಕೊಳ್ಳೋದ್ರಿಂದ ಆಗುತ್ತೆ. ಟೀಕೆಗೆ ಸಲುವಾಗಿ ಅವ್ರು ಟೀಕೆ ಮಾಡ್ತಾರೆ, ಆದರೆ ಅವ್ರು ಮಾಡಿದ್ದಂಥದ್ದೇನು? ಈಗ ಅವರು ಸುಮಾರು 50 ವರ್ಷ ಈ ದೇಶದಲ್ಲಿ ದೇಶವನ್ನು ಆಳಿ, ಇವತ್ತೂ ಅವ್ರ ಬಡತನದ ಬಗ್ಗೆ, ರಸ್ತೆಗಳ ಬಗ್ಗೆ ಅದು ಸರಿ ಇಲ್ಲ ಅಂತ ಮಾತಾಡಿದ್ರೆ ಅವ್ರ ವೈಫಲ್ಯ ಅಷ್ಟೇ. ಅದನ್ನು ಕಳೆದ 12 ವರ್ಷದಲ್ಲಿ ಅಥವಾ ಅಟಲ್ ಬಿಹಾರಿ ವಾಜಪೇಯಿ ಅವರು ಇದ್ದಂಥ ಆಗ 6 ವರ್ಷದಲ್ಲಿ ಸರಿ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅವ್ರಿಗೆ ಇಡೀ ಸರ್ಕಾರಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಅವ್ರು ಟೀಕೆ ಮಾಡ್ತಾ ಇರಲಿ, ಅವ್ರು ಟೀಕೆ ಮಾಡ್ತಾ ಏನಾಗಿದೆ ಇಡೀ ದೇಶದಲ್ಲಿ ಅನ್ನುವಂಥದ್ದು ನಮಗೆಲ್ಲರಿಗೂ ಗೊತ್ತಿದೆ. ಈಗ ಸೌತ್ ಇಂಡಿಯಾಕ್ಕೆ ಮಾತ್ರ ಸೀಮಿತ ಆಗಿದ್ದಾರೆ. ಇನ್ನು ಬರುವಂಥ ಚುನಾವಣೆಗಳಲ್ಲಿ ಆ ರಾಜ್ಯಗಳು BJP ಗೆಲ್ಲುವಂಥ ಎಲ್ಲ ಆಶಾಭಾವನೆ, ವಿಶ್ವಾಸ ನಮಗೆ.